ಮಾಡ್ಕೊಳ್ತೀಯಾ? ಎಲ್ಲಿವರೆಗೂ ತಲುಪಿದೀವಿ? ನಾವು ಹತ್ರದಲ್ಲೇ ಇದ್ದೀವಿ. ಇದನ್ನ ಹೇಗೆ ಹೇಳ್ತೀಯಾ? ನಂಗೆ ಅನ್ನಿಸ್ತಾ ಇದೆ ಅದಿಲ್ಲೇ ಎಲ್ಲೋ ಇರಬೇಕು. ಓಹ್, ನಾನು ಲ್ಯಾಪ್ಟಾಪ್ ಅಲ್ಲಿ ಚೆಕ್ ಮಾಡ್ತೀನಿ. ನಾವು ದೂರ ಹೋದ್ರೆ ಆಮೇಲೆ ಕಷ್ಟ ಆಗ್ಬಿಡುತ್ತೆ. ಎಷ್ಟು ಹೊತ್ತಾಗತ್ತೆ? 1 ನಿಮಿಷ ಸಾಕು. ನಾನು ಸ್ವಲ್ಪ ಮುಂದಕ್ಕೆ ಹೋಗಿ ನೋಡ್ತೀನಿ. ಇವಳ ಜೊತೆ ಅಂತೂ ಬಹಳ ಕಷ್ಟ. ಕೇಳಿಸ್ಕೊಂಡ್ಬಿಟ್ರೆ? ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಓಕೆ, ಇದರಲ್ಲಿ 1069 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ನೋಡು, ಹ್ಯಾವೆಸ್ಟನ್ಸ್ ಫಾರ್ಮುಲಾದಲ್ಲಿ. ನೀನು ಸರಿಯಾಗಿ ನೋಡಿ ಹೇಳಿದೀಯ ಅಲ್ವಾ? ಹಾ, ಸರಿಯಾಗಿದೆ. ಇದು 2.448 ಮೀಟರ್ಸ್ನ 520 ಇಂದ ಡಿವೈಡ್ ಮಾಡಿದ್ರೆ ನಾವು ಸರಿಯಾದ ಜಾಗದಲ್ಲಿದ್ದೀವಿ. ಸರಿಯಾಗೇ ಇದೆ. ನಾವು ತಲುಪಿದ್ದೀವಿ. ಫಿಲಿಪ್, ಅಲ್ಲೇನ್ ಮಾಡ್ತಿದ್ಯಾ? ಇಲ್ಲಿ ಒಳಗಡೆ ಏನೋ ಇರಬೇಕು ಅನ್ಸುತ್ತೆ. ಫಿಲಿಪ್, ಫಿಲಿಪ್, ಏನಾಗ್ತಾ ಇದೆ ಇಲ್ಲಿ? ನೀನ್ ಇಲ್ಲಿ ಬರ್ಬೇಡ. ಹೆದರ್ಬೇಡ, ನಾನು ಬರ್ತಾ ಇದ್ದೀನಿ. ಒಂದೇ ನಿಮಿಷ, ಬಂದೆ. ಕಮನ್, ಹೆಲ್ಪ್, ಕಮನ್, ಕಮನ್, ಹೆಲ್ಪ್, ಕಮನ್. ಫಿಲಿಪ್, ನಾನು ಬಂದಿದ್ದೀನಿ. ನಾನು ಕೆಳಗಡೆ ಬರ್ತಾ ಇದ್ದೀನಿ. ಫಿಲಿಪ್, ಹೋಗು ಇಲ್ಲಿಂದ. ನಾನ್ ಪ್ರೊಫೆಸರ್ ಜೆನ್ಸನ್ ಮಾತಾಡ್ತಿರೋದು. ಮೊರೆ ಯೂನಿವರ್ಸಿಟಿ, ಮೆಕ್ಸಿಕೋ ಡಿಕ್ಕಿಂದ. ಡಿಕ್ಕಲ್ಲಿ 82 ಡೇಸಲ್ಲಿ 49th ಡೇ ಇವತ್ತು. ಬೆಕ್ಕಾ ಕಾರ್ಮೆನ್ ಫಿಲಿಪ್ ಆರ್ಟಿಫ್ಯಾಕ್ಟ್ನ ಡಿಸ್ಕವರ್ ಮಾಡಿದ್ದಾರೆ. ಇವತ್ತು ಸ್ಯಾಟರ್ಡೇ. ಡಿಕ್ ಟೀಮಲ್ಲಿ ತುಂಬಾ ಜನ ಮನೆಗೆ ವಾಪಸ್ ಹೋಗಿದ್ದಾರೆ, ವೀಕೆಂಡ್ನ ಅವ್ರ ಮನೆಯವ್ರ ಜೊತೆ ಕಳೆಯೋದಕ್ಕೆ. ಇಲ್ಲಿ ನನ್ನ ಜೊತೆ ಕೆಲವೊಂದಿಷ್ಟು ಕ್ರೂ ಮಾತ್ರ ಇದ್ದಾರೆ. ಲಿಟ್ರೇಚರ್ ಮೇಜರ್ ಆಗಿರೋ ಮ್ಯಾಕ್ಸ್ ಇದ್ದಾರೆ, ಇವರಲ್ಲೇ ಎಕ್ಸ್ಟ್ರಾ ಪರ್ಸನ್ ಅಂತ ಅನ್ಕೊಳ್ಳಿ. ಮತ್ತೆ ಇವರು ಆಲ್ಬರ್ಟ್, ನನ್ನ ಅಸಿಸ್ಟೆಂಟ್ ಪ್ರೊಫೆಸರ್. ಮತ್ತೆ ಇವರು ಕೋನಿ, ಇವರು ಫೋಟೋಗ್ರಫಿ ಡಿಪಾರ್ಟ್ಮೆಂಟ್ ಅವರು. ಮತ್ತೆ ಇವರು ಕಾರ್ಮೆನ್, ಇವ್ರ ಬಗ್ಗೆ ಏನ್ ಹೇಳಿ. ಇವರು ತುಂಬಾ ಚುರುಕಾಗಿರ್ತಾರೆ ಮತ್ತೆ ಗಮನ ಕೊಟ್ಟು ಕೆಲಸ ಮಾಡ್ತಾರೆ, ಆದ್ರೆ ಸ್ವಲ್ಪ ಅಹಂಕಾರ ಇದೆ. ಅವಳು ಸ್ವಲ್ಪ ವಿಚಿತ್ರ, ಮತ್ತೆ ಯಾವಾಗ್ಲೂ ಬೆಕ್ ಜೊತೆನೇ ಇರ್ತಾಳೆ. ಪಾಪ ಬೆಕ್ಕ, ಯಾವತ್ತವಳ ಬಾಯ್ ಫ್ರೆಂಡ್ ಸತ್ತು ಹೋದ್ನೋ
ಅವತ್ತಿಂದ ಅವಳಿಗೆ ಜಾಸ್ತಿ ಮೂಡ್ ಸ್ವಿಂಗ್ಸ್ ಆಗುತ್ತೆ. ನನಗೆ ಗೊತ್ತು ಅವಳು ತುಂಬಾ ಕಷ್ಟಪಡ್ತಿದ್ದಾಳೆ, ಆದ್ರೆ ಅವಳಿಗೆ ಇದರಿಂದ ಹೊರಗೆ ಬರೋಕೆ ಕಷ್ಟ ಆಗ್ತಿದೆ. ನಾವು ಬಂದ್ವಿ. ನಾವು ಬಂದ್ಬಿಟ್ವಾ? ರೋಡ್ ಇಲ್ಲೇ ಕೊನೆ ಆಗೋದು, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ನಾವು. ಈ ಕಡೆ ತಗೊಳ್ಳಿ ನಿಮ್ ಲಗೇಜ್. ಹಾ ಹಾ, ಸೇದಿ ಸೇದಿ. ಸಾವನ್ನ ಆಹ್ವಾನಿಸ್ತಾ ಇದ್ದೀರಾ? ನಿನಗೇನು ಗೊತ್ತು ಸಾವಿನ ಬಗ್ಗೆ? ದೊಡ್ಡದಾಗಿ ಬಂದ್ಬಿಟ್ಟ ಹೇಳೋದಕ್ಕೆ. ಸರಿ ಆಯ್ತು, ಈಗ ಹೋಗೋಣ. ಅಮೇರಿಕಾ ಚೆನ್ನಾಗಿದೆ. ಇಲ್ಲಿಂದ ಹೊರಡಿ. ಏನ್ ನೋಡ್ತಿದ್ಯಾ ನಾಚಿಕೆ ಇಲ್ದವನೆ? ಇಲ್ಲ ಇಲ್ಲ, ನಾನ್ ನೋಡಿಲ್ಲ, ಅವ್ನು ನೋಡ್ತಾ ಇದ್ದ, ಅದಕ್ಕೆ ಓಡಿಸ್ದೆ. ಇಲ್ದವನು ಅವ್ನು ಹೊಟ್ಟೋದ, ನಾನ್ ಸಿಕ್ಕಾಕೊಂಡೆ. ಇಲ್ಲಿಗೆ ಬಂದಿದ್ದಕ್ಕೆ ಡಾಕ್ಟರ್. ನಿನ್ನ ನೋಡಿ ತುಂಬಾ ಖುಷಿ ಆಯ್ತು ಎಲಿನಾ. ನೀನಂತೂ ಸ್ವಲ್ಪನೂ ಬದಲಾಗಿಲ್ಲ. ನಿಮಗೆ ಸುಸ್ತಾಗಿರೋ ಹಾಗಿದೆ. ಬರೋ ಕಷ್ಟ ಆಯ್ತೇನೋ. ಬನ್ನಿ. ಯಾರವರು? ಡಾಕ್ಟರ್ ಲೆಬಾವ್ಸ್ಕಿ ರಷ್ಯಾದಿಂದ ಬಂದಿದ್ದಾರೆ. ಜೆನ್ಸನ್ ಅವ್ರನ್ನ ಪಿಕಪ್ ಮಾಡ್ಕೊಂಡು ಬರಕ್ಕೆ ಹೇಳಿದ್ರು. ಹೌದಾ? ಮೇರಿ, ನನಗೆ ಯಾವ್ದಾದ್ರು ಲೆಟ್ರು? ಹಾ, ಒಂದು ಕಾಗದ ಇದೆ. ಹಾಯ್ ಕರ್ಮನ್.
ಓ ಥ್ಯಾಂಕ್ ಯು ವೆರಿ ಮಚ್. ಓಹ್ ತುಂಬ ಧನ್ಯವಾದಗಳು. ನಾನು ಇದನ್ನೇ ಹುಡುಕ್ತಾ ಇದ್ದೆ. ಥ್ಯಾಂಕ್ ಯು ಸೋ ನೀವು ಮಚ್. ಜೋಸ್ನ ನೋಡಿದ್ರಾ? ವ್ಯಾನ್ ತಿರ್ಗಾ ಪ್ರಾಬ್ಲಮ್ ಕೊಡ್ತಾ ಇದೆ. ವ್ಯಾನಲ್ಲಿ ಮತ್ತೆ ಪ್ರಾಬ್ಲಮ್ಮಾ? ಬಾ ಹೋಗೋಣ. ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಮಾಮ ಸೀರಾ. ಜಾಗಿಂಗ್ ಚಮತ್ಕಾರ ಇರಬೇಕು. ಜೊಲ್ ಸುರ್ಸೋದ್ ಬಿಟ್ಟು ಕೆಲ್ಸ ನೋಡು. ಥ್ಯಾಂಕ್ ಯು ಟು. ನಿಂಗೆ ಮಾಡೋದಕ್ಕೇನ್ ಕೆಲ್ಸ ಇಲ್ವಾ ಇಡಿಯಟ್? ಅಲ್ಲ ವೀಕೆಂಡ್ ಅಲ್ವಾ, ಸ್ವಲ್ಪನಾದ್ರೂ ಎಂಜಾಯ್ ಮಾಡಬೇಕು. ಇದಕ್ಕೋಸ್ಕರ ಕಾಯ್ತಾ ಇದ್ದ? ಏನಿದು? ಓ ಹಳೆ ಇತಿಹಾಸದ ಪರಿಮಳ ಇದೆ. ನಿನ್ ಕೆಲಸ ಮುಗಿಸ್ಕೊಟ್ಟೆ ಅಲ್ವಾ? ಈಗ ಈಗ ಬೇಡ ಬೇಡ. ನನಗೆ ಚಾಕು ಬೇಕು. ಚಾಕುನಾ? ಬೇಕಾಗ್ ಸಿಕ್ಕಿ ಚಮತ್ಕಾರಿ ಚಾಕು ಬೇಕು ನನಗೆ. ಅದು ಜೆನ್ಸನ್ ಹತ್ರ ಇದೆ. ನನಗೆ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ. ನನಗೆ ಆ ಚಾಕು ಬೇಕು. ನಿಮಗೆ ನನ್ನ ಜೊತೆ ಇರೋಕೆ ಅಭ್ಯಂತರ ಇಲ್ಲ ಅಂತ ಅನ್ಕೊಂಡಿದೀನಿ. ಎಲ್ಲರೂ ಸೋಮವಾರ ಬರ್ತಿದ್ದಾರೆ. ಅಲ್ಲಿ ತನಕ ಜಾಗನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ ಜೊತೆ ಏನ್ ತೊಂದರೆ ಆಗೋದಕ್ಕೆ ಸಾಧ್ಯ? ನನ್ನ ಜೊತೆ ಮಲ್ಗೋದಕ್ಕೆ ಅಂದ್ರೆ ಒಂದೇ ಟೆಂಟಲ್ಲಿ ನಾವು ಇರ್ಬೇಕಾಗತ್ತೆ. ಅದಕ್ಕೆ ನಾನು ನಿನಗೋಸ್ಕರ ಏನೋ ತಂದಿದ್ದೀನಿ. ಇದರ ಅವಶ್ಯಕತೆ ಇರಲಿಲ್ಲ. ನನಗನ್ಸುತ್ತೆ ಇದು ನೆಕ್ಲೆಸ್ ಜೊತೆ ಮ್ಯಾಚ್ ಆಗತ್ತೆ. ಇದು ಚೆನ್ನಾಗಿದೆ. ಐ ಆಮ್ ಸಾರಿ, ನಾನು ಯಾವತ್ತೂ ಮತ್ತೆ ಕಾಲೇ ಮಾಡಲಿಲ್ಲ. ನಾನು ನಿಮಗೆ ಡಿಸ್ಟರ್ಬ್ ಆಗೋದು ಬೇಡ ಅನ್ಕೊಂಡೆ. ಪರವಾಗಿಲ್ಲ, ಅದನ್ನೆಲ್ಲ ಮರ್ತ್ಬಿಡು ಅಲೀನಾ. ನಿಮ್ಗೆ ಹಸುವಾಗ್ತಿದ್ಯಾ? ನೀವು ಫ್ರೆಶ್ ಆಗ್ತೀರಾ? ಇಲ್ಲ, ಯಾವ ಕೆಲ್ಸಕ್ಕೋಸ್ಕರ ಬಂದಿದ್ದೀನೋ ಮೊದಲು ಅದನ್ನ ನೋಡೋದಕ್ಕೆ ಇಷ್ಟಪಡ್ತೀನಿ. ರೆಬೆಕಾ, ನೀನ್ ಇಷ್ಟು ಬೇಗ ಬಂದಿದ್ಯಾ? ಇವರು ರೆಬೆಕಾ ಅಂತ. ಇವರು ಡಾಕ್ಟರೇಟ್ ಮಾಡ್ತಿದ್ದಾರೆ. ಲೊಬಚುವಸ್ಕಿ, ನಿಕೋಲಾಯ್ ಆಂಟೋನೋವಿಚ್. ಲೋಬಾಚಾವ್ಸ್ಕಿ ಮೊದಲು ಪ್ಯಾಥಾಲಜಿಸ್ಟ್ ಆಗಿದ್ರಿ ಅಲ್ವಾ? ನೀವು ತುಂಬಾ ಫೇಮಸ್ ಅಲ್ವಾ? ಮತ್ತೆ ನೀನು ಕೂಡ ಲವ್ಲಿ ಡಾಕ್ಟೋರಿಯಲ್ ಕ್ಯಾಂಡಿಡೇಟ್ ತರ ಇದೀಯಾ. ಅವ್ರೇನ್ ಮಾಡ್ತಿದ್ದಾರೆ ಇಲ್ಲಿ? ಡಾಕ್ಟರ್ ಲೊಬಚಸ್ಕಿ ಇಲ್ಲಿಗೆ ಬಂದಿರೋದು ಅವರು ಡೇಟಾಬೇಸ್. ನಾನು ಡೇಟಾಬೇಸ್ಗೋಸ್ಕರ ಬಂದಿದ್ದೀನಿ. ಹೌದು, ಅವರು ಇಲ್ಲಿ DNA ಸ್ಯಾಂಪಲ್ಸ್ ತಗೊಳಕ್ ಬಂದಿದ್ದಾರೆ. ಮೆಟಕೋರಿಯಸ್ DNA ಸ್ಯಾಂಪಲ್ಗೋಸ್ಕರ ಟೆಸ್ಟ್ ಮಾಡೋದಕ್ಕೆ ತುಂಬಾ ಡೇಂಜರಸ್ ಅನ್ಸುತ್ತೆ. ಮಮ್ಮಿ, ಓ ಗಾಡ್, ಇದ್ರ ಹೈಟ್ ಎಷ್ಟಿರಬಹುದು? ಆವರೇಜ್ ಹೈಟ್ 4.5 ಅಡಿ ಇರ್ಬೇಕು, ಆದ್ರೆ ಇದು 6 ಅಡಿಲಿದೆ. ನನಗಿದನ್ನ ಹೇಳಿ, ಇದು ಪರ್ಫೆಕ್ಟ್ ಆಗಿದ್ಯಾ? ಇಲ್ಲ, ಇದು ಪರ್ಫೆಕ್ಟ್ ಆಗಿದೆ. ಪರ್ಫೆಕ್ಟ್ ಆಗಿದೆ. ಆಕ್ಚುಲಿ ಅದೇನು ಅಂತ ನಮ್ಗಿನ್ನೂ ಸರಿಯಾಗಿ ಗೊತ್ತಾಗಿಲ್ಲ. ಇದೊಂದು ಆಸ್ಟಿಕ್ ಸ್ಯಾಕ್ರಿಫೈಸ್. ಅಲ್ಲ, ಅದು ಇಲ್ಲಿ ಅಮೆರಿಕಾದಲ್ಲಿ ಏನ್ ಮಾಡ್ತಿದೆ ಅಂತ ಹೇಳ್ತೀಯಾ? ಸ್ವಂತ ಪ್ರೊಟೆಕ್ಷನ್ಗೋಸ್ಕರ ಬಂದಿರ್ಬೇಕು. ಅಂದ್ರೆ ಯಾರೋ ಇಲ್ಲ ಅವನನ್ನ ಬಚ್ಚಿಡೋಕ್ ಬಂದಿದ್ದಾರೆ ಅಂತ ಅಂತಿದ್ದಾಳೆ. ನನಗನ್ಸುತ್ತೆ ಸ್ವ ಇಚ್ಛೆಯಿಂದನೇ ಬಂದಿರ್ಬೇಕು ಅಂತ. ಏನು ಮೆಕ್ಸಿಕೋದಲ್ಲಿರೋ ಒಂದು ದೇವಸ್ಥಾನದಿಂದ ನೇರವಾಗಿ ಎದ್ ಬಂದ್ಬಿಟ್ಟಿದಾನ? ನಂಬಕ್ಕಂತೂ ಆಗ್ತಿಲ್ಲ. ಲೇಡೀಸ್, ಈ ಪೊಲಿನೇರಿಯನ್ಸ್ ಅಂತೂ ಮರದಲ್ಲಿ ಮಾಡಿದ ಬೋಟ್ ಇಂದಾನೆ ಸಮುದ್ರನ ದಾಟ್ಕೊಂಡು ಬಂದಿದ್ರು. ಇನ್ನು ನಡ್ಕೊಂಡು ಬರೋದ್ರಲ್ಲಿ ಏನಿದೆ?
ಅದು ಇಲ್ಲಿ ಕೆಲಸ ಮಾಡಲ್ಲ ಯಾಕಂದ್ರೆ ಕವರೇಜ್ ಇಲ್ಲ. ನಿಮ್ಗೆ ಯಾವ್ದೇ ಕಾಂಟ್ಯಾಕ್ಟ್ ಇಲ್ವಾ ಇಲ್ಲಿ? ನಾನು ಆಫೀಸಲ್ಲಿ ಹೇಳಬೇಕು ಇಲ್ಲಿ ತಲುಪಿದ್ದೀನಿ ಅಂತ. ನಾವೆಲ್ಲರೂ ನನ್ನ ಟೆಂಟಲ್ಲಿರೋ ಸ್ಯಾಟಲೈಟ್ ಫೋನ್ ಯೂಸ್ ಮಾಡ್ತೀವಿ. ನೀವು ಅದನ್ನೇ ಯೂಸ್ ಮಾಡ್ಬೋದು. ಮಾರ್ನಿಂಗ್. ಏನ್ ಮಾಡ್ತಿದ್ಯಾ ನೀನು? ನನ್ನ ಹುಡುಗಂದು ಫೋಟೋ ತೆಗಿತಾ ಇದ್ದೀನಿ. ಕ್ಯಾಮ್ರಾ ಕೊಡು ಕೊಡು ಇಲ್ಲ ಕೊಡು ಕೊಡು. ಇಲ್ಲ ಇಲ್ಲ ಅವಳು ತುಂಬಾ ಒಳ್ಳೆ ಸ್ಟೂಡೆಂಟ್ ಆಗಿದ್ಲು, ಆದ್ರೆ ಈಗೇನೋ ವಿಚಿತ್ರವಾದ ಕಲ್ಪನೆಗಳು ಬಂದ್ಬಿಟ್ಟಿದೆ. ಆಸ್ಟೆಕ್ ಗಾಡ್ ಅದು ಇದು ಅಂತ. ಅಂದ್ರೆ ಅವಳು ಹೇಳ್ತಾ ಇರೋದು ಅದು ಆಸ್ಟ್ರಿಕ್ ಕಿಂಗ್ ಅಂತನಾ? ಇಲ್ಲ, ಅವಳು ಗಾಡ್ ಅಂತ ಹೇಳಿದ್ದು. ಅವಳು ಇತ್ತೀಚೆಗೆ ತನಗೆ ಹತ್ರ ಆಗಿರೋರ್ನ ಕಳ್ಕೊಂಡಿದ್ದಾಳೆ. ಆದಷ್ಟು ಬೇಗ ಕಾಲ್ ಕಟ್ ಮಾಡಿ, ನಮ್ಮ ಹತ್ರ ಜಾಸ್ತಿ ಬಜೆಟ್ ಇಲ್ಲ. ಹಾಗೆ ಆಗ್ಲಿ. ಹಲೋ, ನಾನು ಹುಷಾರಾಗಿ ತಲುಪಿದ್ದೀನಿ ಇಲ್ಲಿ. ಹಾ ನೋಡಿ ನೋಡಿ, ನಾನು ಟಚಲ್ಲಿ ಇರ್ತೀನಿ. ಓಕೆ ಸರಿ. ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಥ್ಯಾಂಕ್ಸ್, ಗುಡ್. ಮಮ್ಮಿ, ನೀನು ಸ್ವಲ್ಪ ನೋಡ್ಕೋತಾ ಇರು, ಯಾರು ನಮಗೆ ಡಿಸ್ಟರ್ಬ್ ಮಾಡದೇ ಇರಲಿ. ಸೊ ವರ್ಲ್ಡ್ ಆಫ್ ಪ್ರೈವೇಟ್ ಎಂಟರ್ಪ್ರೈಸ್ ಅಲ್ಲಿ ನಿಮ್ ಕೆಲಸ ಹೇಗ್ ನಡೀತಿದೆ? ಕೆಲಸ ಅಂತೂ ಅದೇ ಸೇಮ್ ಇದೆ, ಆದರೆ ನನ್ನ ಹತ್ರ ಈಗ ಮೊಬೈಲ್ ಫೋನ್ ಇದೆ. ಅದರ ಚಾರ್ಜಸ್ ನಾನೇನು ಕಟ್ಟಬೇಕಾಗಿಲ್ಲ, ಮತ್ತೆ ನಾನು ಬಿಲ್ ಕೂಡ ನೋಡೋದಿಲ್ಲ. ಅದನ್ನ ಕಂಪ್ನಿನೇ ನೋಡ್ಕೊಳ್ಳುತ್ತೆ. ಬಿಲ್ಸ್ ಕಟ್ಟೋ ಹಾಗಿಲ್ವಾ? ಅಂದ್ರೆ ಚೆನ್ನಾಗೇ ಇರ್ಬೇಕು. ಇದನ್ನೆಲ್ಲಾದ್ರೂ ಬಚ್ಚಿಡು. ಈಗ ನೀನ್ ರೆಡಿ ಇದೆಯಾ? ರೆಡಿ, ನಿನಗೋಸ್ಕರ ಯಾವಾಗಲೂ ರೆಡಿ. ಬೇಗ ಮಾಡು.
ಓಪನ್ ಆಗು, ಓಪನ್. ನೋಡಿ ಬೆಳಿಗ್ಗೆ ಏನೇನಾಗಿತ್ತೋ ನಾನು ಇವಾಗ ಹೇಳಬೇಕು. ಪರವಾಗಿಲ್ಲ, ಹೇಳೋ ಅವಶ್ಯಕತೆ ಏನೂ ಇಲ್ಲ. ಒಂಟಿಯಾಗಿದ್ದಾಗ ಈ ಥರ ಎಲ್ಲ ಅನ್ಸತ್ತೆ ಅಲ್ವಾ? ಏನು? ನನಗೆ ಗೊತ್ತು, ಇಲ್ಲ ಇಲ್ಲ ಸೆನೋರಿಟಾ, ನಾನೇನು ಹೇಳಬೇಕು ನನ್ಗೆ ಗೊತ್ತು ನೀನು ಕಷ್ಟಪಟ್ಟು ಕೆಲಸ ಮಾಡ್ತೀಯಾ. ಈ ಪ್ರಾಜೆಕ್ಟ್ಗೆ ನೀನೊಬ್ಬ ಮುಖ್ಯವಾದ ವ್ಯಕ್ತಿ. ನಾನೇನು ತಪ್ಪು ತಿಳ್ಕೊಂಡಿಲ್ಲ. ಇಲ್ಲ ಇಲ್ಲ, ನಾನು ಆ ಥರ ಖಂಡಿತ ಅಲ್ಲ. ನೀನು ವ್ಯಾನ್ ಸರಿ ಮಾಡಕ್ ಹೋಗ್ತಿದ್ಯಾ? ಅದು ಹಾಗಲ್ಲ, ವ್ಯಾನಿಗೆ ಹೋಗ್ತಾ ಇದ್ದೆ. ಅದ್ರ ಕೆಲಸನ ಅಲ್ಲೇ ಮಾಡ್ಬೇಕಲ್ವಾ? ನೋಡಿ ಮೇಡಮ್, ನಾನು ಹಾ, ನೀನ್ ಹೊರಡು. ಯಾರಾದ್ರೂ ನಮ್ಮಿಬ್ಬರನ್ನ ಜೊತೆಲಿ ನೋಡಿದ್ರೆ? ಇಲ್ಲೂ ತಗೋತೀನಿ, ಆಮೇಲೆ ಮೇಲೂ ತಗೋತೀನಿ. ಇಲ್ಲೊಂದು ಗಿಡ ಇದೆ ಕಲ್ಲಿನ ಪಕ್ಕದಲ್ಲಿ, ನೋಡು. ಹಾ, ಕಥೆಗಳನ್ನ ಚೆನ್ನಾಗೇ ಹೇಳ್ತೀಯ. ಬಾ ಮೇಲ್ ಹೋಗೋಣ. ನೀನು ಗೊತ್ತಾ, ನಾನು ಇದ್ರ ಬಗ್ಗೆನೇ ಓದ್ತಾ ಇದ್ದೆ. ಅವ್ರದ್ದು ಎಂತ ಅದ್ಭುತವಾದ ಕಲ್ಚರ್ ಗೊತ್ತಾ? ನಿನ್ಗವ್ರ ಬಗ್ಗೆ ಗೊತ್ತು ಅನ್ಸುತ್ತಲ್ವಾ? ಅವರು ಒಂದೇ ದಿನದಲ್ಲಿ 20,000 ಜನನ ಬಲಿ ಕೊಟ್ರಂತೆ, ಹೌದಾ? ಅಯ್ಯೋ, ನೀನ್ ಇದನ್ನ ಫುಟ್ಬಾಲ್ ಗೇಮ್ ತರ ಫೀಲ್ ಆಗೋ ತರ ಮಾತಾಡ್ತಾ ಇದೀಯಾ. ನೀನು ಅವ್ರ ಕಲ್ಚರ್ನ ಅರ್ಥ ಮಾಡ್ಕೋಬೇಕು. ಇದು ಅವ್ರ ಜೀವನದ ಭಾಗ ಆಗಿತ್ತು. ಅವರು ದೇವ್ರಗಳ ಮಧ್ಯಾನೆ ಬದುಕ್ತಾ ಇದ್ರು. ನಮ್ಗೆಲ್ಲ ಹೇಗೆ ಎಣ್ಣೆ ಮುಖ್ಯನೋ ಹಾಗೆ ಅವ್ರಗಳ ಜೀವನದಲ್ಲಿ ರಕ್ತ ತುಂಬಾ ಮುಖ್ಯ ಆಗಿತ್ತು, ಗೊತ್ತಾ? ಆದ್ರೆ ಬಲಿ ಕೊಟ್ಟಿದ್ ನಿಜ ತಾನೇ? ಆಸ್ಟ್ರಸ್ಗಳು ಸೂರ್ಯನ ನೋಡಿ ಹಗಲು ಮತ್ತು ರಾತ್ರಿಗೆ ವ್ಯತ್ಯಾಸ ಕಂಡು ಹಿಡಿತಿದ್ರು. ನಡಿ. ನಿಮಗ್ ಬೇಕಾಗಿರೋದನ್ನ ನೀವೇ ತಂದ್ಕೊಂಡಿದ್ದೀರಾ? ನಾನು ಎಲ್ಲದಕ್ಕೂ ತಯಾರಾಗಿರ್ಬೇಕಾಗತ್ತೆ. ಕುಡಿತೀಯಾ? ನಾನು ಕುಡಿಯೋದನ್ನ ಬಿಟ್ಬಿಟ್ಟಿದ್ದೀನಿ. ಇದು ನನ್ನ ಯಾವಾಗ ಬಿಡುತ್ತೋ ಆಗ್ಲೇ ನಾನು ಇದನ್ನು ಬಿಡಕ್ಕಾಗೋದು. ಎಸ್, ಸಾರಿ, ನಾನು ಸಿಗರೆಟ್ನ ಹೊರಗಡೆ ಹೋಗ್ತಾ ಇದ್ದೀನಿ. ನಿಖಿಲ್, ನನ್ನ ದುಡ್ಡಿನ ಕತೆ ಏನಾಯ್ತು? ದುಡ್ಡ ಕೊಡ್ತೀನಿ. ನನಗೆ ಸ್ವಲ್ಪ ಸಮಯ ಕೊಡು ಎಲಿನಾ, ಬೇಗ ಕೊಟ್ಬಿಡ್ತೀನಿ. ಸ್ವಲ್ಪ ದಿನದಲ್ಲೇ ನಾನು ವಾಪಸ್ ಹೋಗ್ತೀನಿ, ಮತ್ತೆ ನಿನ್ನ ಜೈಂಟ್ ಮ್ಯಾನ್ ಬಗ್ಗೆ ಗೊತ್ತಾಗತ್ತೆ. ನಿನ್ಗೆ ಅರ್ಥ ಆಗ್ತಿದ್ಯಲ್ವಾ? ಯಾರೇ ಈ ರಾತ್ರಿ ನಂತರ ಬಂದ್ರು, ಏನೇ ಆದ್ರೂ ಕೂಡ ಇಲ್ಲೇನಾಗ್ತಿದೆ ಅಂತ ನೀನ್ ಯಾರಿಗೂ ಹೇಳ್ಬಾರ್ದು, ಗೊತ್ತಾಯ್ತಾ? ನಿಂಗೆ ಗೊತ್ತಾಗ್ತಿದ್ಯಲ್ವಾ ನಾನು ತುಂಬಾ ಅಪಾಯದಲ್ಲಿದ್ದೀನಿ ಅಂತ? ಜೀವನೇ ಅಪಾಯದಲ್ಲಿದೆ. ಕೈ ಕೊಡು ನನ್ಗೆ. ರಕ್ತ ಸಂಬಂಧ ಹಳೆ ಸಂಬಂಧ ಆಗಿರತ್ತೆ. ಇದು ಎಲ್ಲ ರೀತಿ ರಿವಾಜುಗಳ ಗಡಿಯನ್ನ ದಾಟಿದಾಗಿರತ್ತೆ.
ಹೋಗಿ ನೋಡು. ಅಗತ್ಯ ಇದ್ರೆ ಕರಿತೀನಿ. ಸರಿ. ನೀನ್ ಏನ್ ಮಾಡ್ತಾ ಇದ್ಯಾ? ನೀನ್ ಸುಮ್ನೆ ಆ ಕಡೆ ನೋಡು. ಸುಟ್ಕೊಂಡ್ಬಿಟ್ಟೆ. ಮಲ್ಗಿರೋ ಆತ್ಮವೇ ಎದ್ದೇಳು. ಮಲ್ಗಿರೋ ಮಮ್ಮಿ ಎದ್ದೇಳು. ಮಲ್ಗಿರೋ ಆತ್ಮ ಎದ್ದೇಳು. ಮಮ್ಮಿ ಎದ್ದೇಳು, 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 ಎದ್ದೇಳು. ಮಲಗಿರೋ ಆತ್ಮ ಮಮ್ಮಿ ಎದ್ದೇಳು, ಎದ್ದೇಳು. ಮಲಗಿರೋ ಮಮ್ಮಿ ಎದ್ದೇಳು. ಮಲಗಿರೋ ಆತ್ಮ ನನಗೆ ದಾರಿ ತೋರಿಸು. ಮಲಗಿರೋ ಮಮ್ಮಿ ಎದ್ದೇಳು, ಎಚ್ಚರವಾಗು, ನನಗೆ ದಾರಿ ತೋರಿಸು. ಎದ್ದೇಳು ಮಮ್ಮಿ, ನಿನ್ನ ಆತ್ಮವನ್ನು ಎಚ್ಚರಿಸು, ನನಗೆ ದಾರಿ ತೋರಿಸು. ಎದ್ದೇಳು ಮಲಗಿರೋ ಆತ್ಮ, ಎದ್ದೇಳು, ಎದ್ದೇಳು. ಮಲಗಿರೋ ಮಮ್ಮಿ ಎದ್ದೇಳು. ನನಗೆ ಶಕ್ತಿ ಕೊಡು, ನಿನ್ನ ಆತ್ಮವನ್ನು ಎಚ್ಚರಿಸು, ನನಗೆ ದಾರಿ ತೋರಿಸು. ಎದ್ದೇಳು, ಎದ್ದೇಳು. ಮಲಗಿರೋ ಮಮ್ಮಿ ಎಚ್ಚರವಾಗು, ಹೊರಗೆ ಬಾ. ಮಲಗಿರೋ ಆತ್ಮವೇ ಎದ್ದೇಳು, ಎದ್ದೇಳು. ಮಲಗಿರೋ ಆತ್ಮ ಹೊರಗೆ ಬಾ. ನಿನ್ನ ಆತ್ಮವನ್ನು ಹೊರಗೆ ಕಳುಹಿಸು. ಕೇಳು, ನಿನ್ನ ಆತ್ಮವನ್ನು ಹೊರಗೆ ಕಳಿಸು, ನನಗೆ ದಾರಿ ತೋರಿಸು. ಎದ್ದೇಳು ಮಲಗಿರೋ ಮಮ್ಮಿ, ಎದ್ದೇಳು. ಮಲಗಿರೋ ಆತ್ಮ ಮಮ್ಮಿ, ಎದ್ದೇಳು ಆತ್ಮ, ನನಗೆ ದಾರಿ ತೋರಿಸು. ಎಚ್ಚರವಾಗು, ಮಲಗಿರೋ ಆತ್ಮವೇ, ನನಗೆ ದಾರಿ ತೋರಿಸು. ಎಚ್ಚರವಾಗು. ಸೊ ಇದೇನಾ ನಿನ್ನ ಆಸ್ಟ್ರಿಕ್ ದೇವ್ರು? ಜಸ್ಕಾಲಿ ಪೋಕ ಸ್ಮೋಕಿಂಗ್ ಮಿರರ್ನ ದೇವ್ರು. ನಾನು ಕೂತ್ಕೋಬೋದಾ? ಪ್ಲೀಸ್. ಅದ್ಭುತ. ಮನುಷ್ಯನ ಬಲಿ ಕೊಡ್ತಿರೋದಾ? ಅವರು ರಾತ್ರಿ ಯುದ್ಧದ ದೇವ್ರು, ನ್ಯಾಯ ಒದಗಿಸ್ತಾ ಇದ್ರು. ಇವರು ಆಸ್ಟ್ರಿಕ್ಗಳನ್ನ ಆಳ್ತಾ ಇದ್ರು ಕ್ವೆಸ್ಕೋಟಿ ಬರೋ ತನಕ. ಆಸ್ಟ್ರಿಕ್ಗಳು ಏನ್ ನಂಬ್ತಾ ಇದ್ರು ಅಂದ್ರೆ ಕ್ವೆನ್ಕ್ವೆಸ್ಟೋಸ್ ಮತ್ತೆ ಕ್ವೆಸ್ಕೋಟಿಗಳು ಒಂದೇ ಅಂತ.
ಏನಾಗ್ತಿದೆ? ನೀನ್ ಅನ್ಕೊಂಡಿರೋ ಥರ ಏನೂ ಇಲ್ಲ. ಕೊಡು. ನಿಮ್ಗೆ ಯಾಕೆ? ನಾನು ಒಂದ್ಸತಿ ಟ್ರೈ ಮಾಡಿ ನೋಡ್ತೀನಿ. ಹಾಯ್ ಡಿಯರ್. ಹಾಯ್ ಬೇಬಿ. ಹಾಯ್. ಆಸ್ಟಿಕ್ಸ್ ಡಿಕ್ಯಾಲಿಪೋಕಾ ಬಗ್ಗೆ ನಂಬ್ತಿದ್ರು ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ಅವರೊಬ್ಬ ನಿಜವಾದ ವ್ಯಕ್ತಿ, ಅದು ಇಲ್ಬರಿಯಾಗಿದ್ದಾರೆ ಅಂತ. ಈ ಇಂಟ್ರೆಸ್ಟಿಂಗ್ ಐಡಿಯಾಗಳೆಲ್ಲ ನಿನಗೆಲ್ಲಿಂದ ಸಿಗುತ್ತೆ? ಒಂದು ಕೋಟೆಕ್ಸ್ ಇದೆ, ಟೇಕಾಲಿಪೋಕಸ್ ಮತ್ತೆ ವಾಪಸ್ ಬಂದಿದ್ದ ಅಂತ ಪ್ರೂವ್ ಮಾಡೋದು. ಮತ್ತೆ ಅವರ ಪಂಡಿತರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅವ್ರನ್ನ ಬಚ್ಚಿಡ್ಬೇಕು ಅಂತ. ಏನಾಯ್ತು? ಏನಾಯ್ತು? ಕ್ಯಾರ್ಮನ್, ನೀವು ಹುಷಾರಾಗಿದ್ದೀರಾ? ನಿನಗೇನಾಗ್ತಾ ಇದೆ ಹೇಳು. ಏನಾಯ್ತು? ಓ ಮೈ ಗಾಡ್, ಏನಾಗ್ತಿದೆ? ನನ್ನ ಹತ್ರ ಮಾತಾಡು. ಏನಾಗ್ತಿದೆ? ಏನಾಗ್ತಿದೆ? ಏನಾದ್ರೂ ಮಾಡಿ, ಏನಾದ್ರೂ ಮಾಡಿ. ನಾನು ನೋಡ್ತೀನಿ. ಪ್ಲೀಸ್ ಏನಾದ್ರೂ ಮಾಡಿ ಪ್ಲೀಸ್. ಇವಳು ಉಸಿರು ನಿಂತೋಗಿದೆ. ಇವಳು ಸರಿಯಾಗಿ ನೋಡಿ ಪ್ಲೀಸ್. ಬಾಯಿಂದ ಉಸಿರು ಕೊಡು, ಬೇಗ ಕೊಡು. ರೆಸ್ಪಾಂಡೇ ಮಾಡ್ತಾ ಇಲ್ಲ. ಓಕೆ, ಬೇಗ ಹೆಲಿಕಾಪ್ಟರ್ ಕಳಿಸಿ. ಬೇರೇನಾದ್ರೂ? ಹೌದು, ನನಗೆ ಅರ್ಥ ಆಗುತ್ತೆ. ಓಕೆ, ಎಮರ್ಜೆನ್ಸಿ ಹೆಲಿಕಾಪ್ಟರ್ ಸೆಂಟರ್ ಫಿಯಲ್ಲಿ ಸಿಕ್ಕಾಕೊಂಡಿದೆ. ಸದ್ಯಕ್ಕೆ ನೀನು ಹೆಲಿಕಾಪ್ಟರ್ನ ಮರ್ತು ಬಿಡು. ಅವಳಿಗೆ ಏನಾದ್ರೂ ಅಲರ್ಜೀಸ್ ಇತ್ತಾ? ಶರೀಫ್ ಹೇಳಿದ್ರು ಬೆಳಗ್ಗೆ ಆಗೋಷ್ಟ್ರಲ್ಲಿ ಏನಾದ್ರೂ ಮಾಡ್ತಾರಂತೆ. ಅಲ್ಲಿ ತನಕ ಇವಳು ನೋಡ್ಕೊಳ್ಳಿ ಅಂತ ಹೇಳಿದ್ರು. ಯಾವ ಪ್ರಾಣಿಗಳು ಇವಳ ಹತ್ರ ಬರ್ದೇ ಇರ್ಲಿ ಅಂತ. ಅಳ್ಬೇಡ ಹ್ಯಾರಿ, ಅವಳ ನೋಡ್ಕೋಬೇಕು. ಹಾಯ್ ಮೈ ಬ್ಯೂಟಿ. ಏನಿದೆಲ್ಲ? ಹೇ, ನಿನ್ ಲ್ಯಾಪ್ಟಾಪ್ನ ಅಲ್ಲೇ ಮರ್ತು ಬಂದಿದ್ದೆ. ನಿನ್ಗೇನೂ ಆಗಿಲ್ಲ ಅಲ್ಲ? ನನಗೆ ಗೊತ್ತಿಲ್ಲ.
ವಾಸನೆ ಆಗ್ತಿಲ್ಲ. ಇದೆಲ್ಲ ಮಮ್ಮಿ ಶಾಪ ಅಂತ ನೀನ್ ನಂಬ್ತೀಯ? ಶಾಪ ಎಲ್ಲ ಏನೂ ಇರಲ್ಲ. ಇಬ್ರು ಸತ್ತೋಗಿದ್ದಾರೆ. ಅವ್ರು ಹೇಗ್ ಸತ್ರು ಅಂತಾನೂ ಗೊತ್ತಿಲ್ಲ. ನಿನ್ಗೆ ಮಮ್ಮಿ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಲ್ವಾ? ನನಗಿಂತ ಜಾಸ್ತಿ ಕಾಮನಿಗಿತ್ತು. ಅವಳೇ ಸತ್ತೋದ್ಲಲ್ಲ. ನಿನಗ್ ಜಾಸ್ತಿ ಗೊತ್ತಿಲ್ಲದೆ ಇರೋದು ಒಳ್ಳೇದಾಯ್ತು ಅನ್ಸುತ್ತೆ. ಇವತ್ತು ರಾತ್ರಿ ನಿನಗೆ ಇಲ್ಲೇ ಇರಕ್ಕಾಗತ್ತಾ? ನಿನಗೇನಾದ್ರೂ ಕೇಳಿಸ್ತಾ? ಇದ್ದೇಳು. ಏನಾಯ್ತು? ಆ ಟೆಂಟಲ್ಲಿ ಯಾವುದೋ ಪ್ರಾಣಿ ಬಂದಿರಬೇಕು. ಯಾರೋ ಹೊರಗಡೆ ಊಟ ಇಟ್ಟಿದ್ರು ಅನ್ಸುತ್ತೆ. ಈಗಲೇ ಹೋಗಿ ನೋಡ್ಬೇಕು. ಬಾ. ಓಕೆ, ಇರು, ನಾನು ಬರ್ತೀನಿ.
ಮೊದಲು ನೀನು ಒಳಗಡೆ ಹೋಗ್ತೀಯಾ? ನನ್ನ ಹತ್ರ ಟಾರ್ಚ್ ಇದೆ, ನಿನ್ನ ಹತ್ರ ಗುದ್ಲಿ ಇರೋದು. ಬೇಕು ಅಂದರೆ ನೀವೇ ತಗೊಳ್ಳಿ ಇದನ್ನ. ಸರಿ, ಅದು ನನಗೆ ಕೊಡು. ಥ್ಯಾಂಕ್ಸ್. ಕಾರ್ಮನ್, ಅಯ್ಯೋ ದೇವ್ರೆ, ಏನ್ ನಡೀತಾ ಇದೆ ಇಲ್ಲಿ? ಬಿಡು 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 ಅವ್ನ, ಬಿಡು. ಕಾಪಾಡಿ, ಯಾರಾದ್ರೂ ಕಾಪಾಡಿ, ಕಾಪಾಡಿ, ಬಿಡು, ಬಿಡು ನನ್ನ, ಯಾರಾದ್ರೂ ಕಾಪಾಡಿ, ಕಾಪಾಡಿ, ಬಿಡು, ಕಾಪಾಡಿ. ದೇವ್ರೆ, ಬಿಡು ನನ್ನ. ಆಲ್ಬರ್ಟ್ ನಿಲ್ಸು. ಅದು ಕಾರ್ಮನೇನಾ? ಅವಳು ನನಗೆ ಮುತ್ತು ಕೊಡ್ತಾಳೆ ಅನ್ಕೊಂಡ್ರೆ ಅವಳು ನನಗೆ ಕಚ್ಬಿಟ್ಲು. ಅಯ್ಯೋ, ಯಾಕೆ ಹಿಂಗ್ ಮಾಡಿದ್ಲು ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ. ಮುಟ್ಬೇಡಿ. ಅಲ್ಲ, ಏನಾಗ್ತಿದೆ ಇಲ್ಲಿ? ಇಷ್ಟೆಲ್ಲ ಆದ್ಮೇಲೂ ನಿನ್ಗೆ ಏನ್ ನಡೀತಿದೆ ಅಂತ ಗೊತ್ತಿಲ್ವಾ? ಇನ್ನೊಂದ್ ನಿಮಿಷ ಕೂಡ ನಾನು ಇಲ್ಲಿರೋದಿಲ್ಲ. ನೋಡು ಹೆಂಗ್ ಕಚ್ಚಿದಾಳೆ ಅಂತ. ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನು ಬಂದು ನೋಡ್ತೀನಿ ಇರು. ಅವಳೇ ನಿನ್ನ ಇಲ್ಲಿಗೆ ಇರೋ ಬರೋ ಕಡೆ ಎಲ್ಲ ಕಚ್ಚಾಕ್ಬಿಟ್ಟಿದ್ದಾಳೆ ಅವಳು ನನಗೆ. ಸುಮ್ಮನೆ ಕೇಳಿ, ಮಾತಾಡ್ತಾನೆ ಇದ್ದಾನೆ. ಸ್ವಲ್ಪ ಸಮಾಧಾನವಾಗಿರ್ತೀರಾ? ಏನಾಯ್ತು ಅಂತ ಮೊದಲು ಕಂಡು ಹಿಡಿಯೋಣ ನಾವು. ನನ್ನ ಪ್ರಕಾರ ಮ್ಯಾಕ್ಸ್ ಹೇಳ್ತಿರೋದು ಸರಿಗಿದೆ, ನಾವೆಲ್ಲ ಇಲ್ಲಿಂದ ಹೋಗೋದು ಒಳ್ಳೇದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಆ ವ್ಯಾನ್ ಕೀ ಎಲ್ಲಿದೆ ಅಂತ ಹುಡುಕ್ರಿ ಮೊದಲು ಎಲ್ರು. ಜ್ಯೂಸ್ ಹತ್ರ ಇದೆ. ನಮ್ಮ ವ್ಯಾನ್ ಮತ್ತೆ ಕೆಟ್ಟ ಹೋಗಿದೆ. ಇವತ್ ರಾತ್ರಿ ಏನಾದ್ರೂ ನಾವ್ ಇಲ್ಲೇ ಇದ್ವಿ ಅಂದ್ರೆ ಇವತ್ ರಾತ್ರಿ ನಾವೆಲ್ಲ ಸತ್ತೋಗ್ತೀವಿ. ನಡಿ. ಇರೋ ಟೆನ್ಷನ್ ತಡ್ಕೊಳಕ್ ಆಗ್ತಿಲ್ಲ, ಇದ್ರ ಮಧ್ಯೆ ಇದ್ ಬೇರೆ. ಇದು ಕಾರ್ ಅಲ್ರಾಮ್ ಅಲ್ವಾ? ಅದ್ ಹೇಗಾನಾಯ್ತು? ಅದ್ರಲ್ಲಿ ಕೂತು ಯಾರೋ ಆನ್ ಮಾಡಿದ್ದಾರೆ ಅನ್ಸುತ್ತೆ. ಬಹುಶಃ ಗಾಳಿಯಿಂದ ಆಗಿರ್ಬೇಕು. ಗಾಳಿಯಿಂದೆಲ್ಲ ಅಲಾರಾಮ್ ಹೊಡ್ಕೊಳಲ್ಲ, ಯಾರೋ ಕದಿಯಕ್ ನೋಡ್ತಿದ್ದಾರೆ ಅನ್ಸುತ್ತೆ. ನನ್ಗನ್ಸುತ್ತೆ ಓಸಿನೇ ಇರ್ಬೋದು ಅಂತ. ಅವನ ಹತ್ರನೇ ಕೀ ಇರೋದು, ಆದ್ರೆ ಅವನ ಮಾತ್ರ ಯಾಕೆ? ಇದು ನಮ್ ಎಲ್ರ ಜವಾಬ್ದಾರಿ ತಾನೆ. ನಾನು ಒಂದ್ ನಿಮಿಷ ಕೂಡ ಇಲ್ಲಿ ಇರೋದಿಲ್ಲ. ನೀವು ಬಂದ್ರೆ ಬನ್ನಿ, ಬಿಟ್ರೆ ಬಿಡಿ, ನಾನು ಹೋಗ್ತಿದ್ದೀನಿ. ಇದು ಒಳ್ಳೆ ಐಡಿಯಾ ಅಲ್ಲ. ನಾವ್ ಹೋಗ್ತಿಲ್ಲ, ಯಾರು ಹೋಗ್ತಿಲ್ಲ. ಇಷ್ಟು ರಾತ್ರಿಯಲ್ಲಿ ನಾವು ಮರುಭೂಮಿಯಲ್ಲಿ ಸಿಕ್ಕಾಕೋತೀವಿ. ಏನ್ ಮಾಡೋದು? ನಡೀರಿ, ಎಲ್ಲರೂ ಸೇರಿ ಹುಡ್ಕೋಣ. ನಿಮ್ ಲಗೇಜ್ನ ಪ್ಯಾಕ್ ಮಾಡ್ಕೊಳ್ಳಿ. ಎಲ್ಲರೂ ಹೊರಡ್ತಾ ಇದೀವಿ. ನಿನಗ್ ಬೇಕಿದ್ರೆ ನೀನ್ ಒಬ್ಳೇ ಇಲ್ಲಿರ್ಬೋದು. ನಾವಿದನ್ನ ಸುಟ್ಟು ಹಾಕಬೇಕು. ನನ್ನ ಮಾತಿನ ಅರ್ಥ ನನಗೋಸ್ಕರ ಅಲ್ಲ, ಇವಳು ಮತ್ತೆ ಹೇಳಬಾರ್ದು ಅಷ್ಟೇ. ನನ್ನ ಪ್ರಕಾರ ಇವಳು ವಾಪಸ್ ಇಷ್ಟು ಬೇಗ ಹೇಳೋದಿಲ್ಲ ಅನ್ಸತ್ತೆ. ನಾವೊಂದು ಕೆಲಸ ಮಾಡೋಣ. ನಿನ್ನ ಹತ್ರ ಟೇಪ್ ಇದೆಯಾ? ಏಯ್ ಓಸಿಫ್, ಏನೋ ಮಾಡ್ತಿದ್ಯಾ? ಎದೋಳ. ಎಲ್ಲಿ ಹಾಳಾಗೋದ ಅಂತಾನೂ ಗೊತ್ತಾಗ್ತಿಲ್ಲ. ನಡಿ, ಆ ಕಡೆ ನೋಡೋಣ.
ಏನ್ ಮಾಡ್ತಿದ್ಯಾ? ವ್ಯಾನ್ ಸ್ಟಾರ್ಟ್ ಆಗುತ್ತಾ ಇಲ್ವಾ ಅಂತ ನೋಡ್ತೀನಿ. ಸ್ಟಾರ್ಟೇ ಆಗ್ತಿಲ್ಲ. ಛೇ, ಏನ್ ಮಾಡೋದು? ಆ ಫ್ಲಾಶ್ ಲೈಟ್ ಕೊಡಿಲ್ಲಿ ಬೇಗ. ಏನಾಯ್ತು ಹೇಳು. ನನ್ನ ಪ್ರಕಾರ ಎಲ್ಲ ಸರಿಗಿದೆ. ಹಾಗಂತೀಯ? ನನಗೆ ಕಾರ್ ಬಗ್ಗೆ ಏನು ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಸರಿ ಹೋಯ್ತಿವ. ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನಡಿ ನಾವು ಹೋಗಿ ಕಾನಿನ್ ಕರ್ಕೊಂಬರೋಣ. ಅವಳಿಗೆ ಕಾರ್ ಬಗ್ಗೆ ಗೊತ್ತಿರುತ್ತೆ. ವ್ಯಾನ್ ಬೇರೆ ಸ್ಟಾರ್ಟ್ ಆಗ್ತಿಲ್ಲ. ಹೇಗ್ ಹೋಗೋದು ಇಲ್ಲಿಂದ? ಕೂತ್ಕೋತೀಯ ನೀನು? ಕೂತ್ಕೊಂಡೆ ಇದ್ವಿ ಅಂದ್ರೆ ನಾವೆಲ್ಲರೂ ಒಂದೇ ಏಟಕ್ಕೆ ಸತ್ತೋಗ್ತೀವಿ. ಯೋಚನೆ ಮಾಡು. ನಾವು ಹೋಗಿ ಕಾನಿನ್ ಕರ್ಕೊಂಬರೋಣ. ಅವಳು ಕಾರ್ನ ಚೆಕ್ ಮಾಡ್ತಾಳೆ. ಅವಳು ಸರಿ ಮಾಡಿದ್ರೆ ಇವತ್ತು ರಾತ್ರಿನೇ ಹೊಡೋಣ. ಅವಳ ಕೈಲಿ ಆಗ್ಲಿಲ್ಲ ಅಂದ್ರೆ ಇಲ್ಲೇ ಸಿಗಾಕೋಬೇಕಾಗತ್ತಷ್ಟೇ. ಇವಾಗ ನಾನು ಕೇಳ್ತಿರೋದು ಉತ್ತರ ಕೊಡು. ನಿನಗ್ ಭಯನೇ ಆಗ್ತಿಲ್ವಾ? ನನಗ್ ತುಂಬಾ ಭಯ ಆಗ್ತಿದೆ. ಆಕ್ಚುಲಿ ಇದೆಲ್ಲ ಮಮ್ಮಿದ ಕೆಲಸ ಅನ್ಸ್ತಾ ಇದೆ. ಕಾರ್ಮೆನ್ ಒಳಗಡೆನೂ ಅದೇ ಹೋಗಿರೋದು. ಇದೆಲ್ಲದಕ್ಕೂ ಉತ್ತರ ನಮ್ಗೆ ಸಿಗುತ್ತೆ ಅನ್ಸುತ್ತೆ. ಬಹುಶಃ ಕಾಮಿನ್ಗೆ ಏನೂ ಆಗಿಲ್ಲ. ಅವಳಿಗೆ ಆರೋಗ್ಯ ಹದಗೆಟ್ಟು ಈ ತರ ಆಗಿರ್ಬೋದಷ್ಟೇ. ಅವಳಿಗೆ ಹೀಗಾಗೋ ಕಾರಣ ಏನು ಅಂತ ಕಂಡಿಡಿಯೋಣ. ಪ್ರಾಬ್ಲಮ್ ದೊಡ್ಡದಾಗ್ತಾನೆ ಇದೆ. ಈ ವ್ಯಾನ್ ಬೇರೆ ಸ್ಟಾರ್ಟ್ ಆಗ್ತಿಲ್ಲ. ಓಸಿ ಬೇರೆ ಎಲ್ಲೋದ ಅಂತ ಗೊತ್ತಾಗ್ತಾನೆ ಇಲ್ಲ. ಈ ನಡು ರಾತ್ರಿ ನಾವ್ ಹೇಗ್ ಹೋಗೋದು ಇಲ್ಲಿಂದ? ಮ್ಯಾಕ್ಸ್, ಸ್ವಲ್ಪ ಸಮಾಧಾನವಾಗಿ ನೀನು ಯೋಚನೆ ಮಾಡು. ಜೋಸ್ ನಿಜವಾಗ್ಲೂ ಕಳ್ದು ಹೋಗಿದ್ರೆ ನಾ ಹೋಗಿ ಅವನ್ನ ಹುಡುಕ್ಬೇಕು. ನನಗೆ ಗೊತ್ತು, ಅವನು ನೋಡ್ಕೋತಾನೆ. ಓಕೆ, ನಾನ್ ರೆಡಿ ಇದ್ದೀನಿ. ನಾವು ಹೊರಡ್ತಾ ಇದೀವಲ್ವಾ? ಕಾನಿ, ನೀನು ಆ ವ್ಯಾನ್ನ ರಿಪೇರಿ ಮಾಡಬೇಕು. ಅದು ಸ್ಟಾರ್ಟ್ ಆಗ್ತಿಲ್ಲ. ಓಕೆ, ಆದ್ರೆ ನಮ್ಮ ಹತ್ರ ಟೂಲ್ಸ್ ಇದೆಯಾ? ಆ ವ್ಯಾನಲ್ಲಿದೆ ಎಲ್ಲ. ಹಲೋ, ಏನ್ ಮಾತಾಡ್ತಿದ್ದೀರಾ? ಈ ಮಧ್ಯರಾತ್ರಿ ಅಲ್ಲ. ಏನ್ ಎಲ್ರಿಗೂ ತಲೆ ಕೆಟ್ಟಿದ್ಯಾ? ನಿನ್ ಮಾತಿನ ಅರ್ಥ ನಾವಿಲ್ಲಿ ಸೇಫ್ ಆಗಿದ್ದೀವಿ ಇಲ್ಲಿ ಅಂತನಾ? ಇರೋದೇ ಒಳ್ಳೇದು. ದಾರಿಯಲ್ಲಿ ಗಾಡಿ ಕೆಟ್ಟು ಹೋಗಿ ಸಿಕ್ಕಾಕೊಂಡ್ರೆ ಆಗ? ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಸಹಾಯಕ್ಕೆ ಯಾರಾದ್ರೂ ಬರ್ತಾರೆ. ನಾನೀಗ ಮಲ್ಗಕ್ ಹೋಗ್ತೀನಿ. ಆ ಸತ್ತೋಗಿರೋ ಕ್ಯಾರ್ಮನ್ ಫ್ರಿಜ್ ನ ತೆಗ್ದಿದ್ದು ನನ್ನ ಕಚ್ಚೋದಿಕ್ ಬಂದಿದ್ದು. ಇದನ್ನೆಲ್ಲ ನೀವ್ಯಾರು ನೋಡ್ಲೇ ಇಲ್ವಾ? ನಾನ್ ಮಾತ್ರ ನೋಡಿದ್ದ ಇದನ್ನೆಲ್ಲ. ಉತ್ತರ ಕೊಡಿ ನನ್ಗೆ. ಸೊ ನಿಮಗೇನನ್ಸುತ್ತೆ ಅವಳ ಬಗ್ಗೆ? ನನ್ನ ಪ್ರಕಾರ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಎನಿಮಿಕ್ ಆಗೋದ್ರಿಂದ ಕೆಲವೊಂದ್ಸರಿ ಈ ಥರ ಆಗತ್ತೆ. ಆದ್ರೆ ಅವಳು ಸತ್ ಹೋಗಿದ್ಲಲ್ವಾ? ಅದನ್ನ ನಾವಿಬ್ರು ಚೆಕ್ ಮಾಡಿದ್ವಿ. ಕ್ಲಿನಿಕಲ್ ಡೆತ್. ಆದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಈ ತರ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಂದ್ಸರಿ ಹಾರ್ಟ್ ರೀಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬ್ರೈನ್ ಡ್ಯಾಮೇಜ್? ಇಷ್ಟು ಹೊತ್ತು ಆಕ್ಸಿಜನ್ ಇಲ್ಲದೆ ಇರೋದ್ರಿಂದ ಈ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಪಾಪದವಳು. ಎಲಿನಾ, ನೀನ್ ಸ್ವಲ್ಪ ಯೋಚನೆ ಮಾಡು. ನಾವು ಇತಿಹಾಸ ಓದಿದ್ವಿ. ಅವಳೀಗ ಇತಿಹಾಸ ಅಂತೂ ಈ ಸತ್ತೋದ ಸ್ಟೂಡೆಂಟ್ಗಿಂತ ದೊಡ್ಡದು. ನೀನ್ ಇದನ್ನ ಅವ್ರ ಫ್ಯಾಮಿಲಿಯವ್ರಿಗೆ ಹೇಳು. ಕುಡಿದ್ರಾದ್ರೂ ನನ್ನ ತಲೆ ಸರಿ ಹೋಗುತ್ತೆ ಅಂತ ನೋಡ್ತೀನೀಗ. ಮೋಸ್ಟ್ಲಿ ಪ್ರೊಫೆಸರ್ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ನಾವು ಬೆಳಿಗ್ಗೆ ತನಕ ಇಲ್ಲೇ ರೆಸ್ಟ್ ಮಾಡೋಣ. ಬೆಳಗ್ಗೆ ಕಾರ್ನ ರಿಪೇರಿ ಮಾಡೋದು ಈಸಿ ಆಗ್ಬೋದು ಬೆಳಕಲ್ಲಿ. ಯಾರಿಗ್ ಗೊತ್ತು, ಜೋಸ್ ವಾಪಸ್ ಬರ್ಬೋದು. ನಾವೀ ಕಷ್ಟದಿಂದ ಪಾರಾಗ್ಬೋದು. ಹಾಗಾದ್ರೆ ಕಾರ್ಮೆನ ಏನ್ ಮಾಡೋದು? ಅವಳು ಝೋಂಬಿ ತರ ಬಂದು ನನ್ನ ಕಚ್ಚುದ್ಲು. ಬೆಳಗ್ಗೆ ಸಿಗೋಣ ಬಾ. ಏನು ಬೆಳಿಗ್ಗೆ ನೋಡ್ತೀರಾ? ಬದುಕಿದ್ರೆ ಅಲ್ವೇನ್ರೋ? ಅಯ್ಯೋ, ಪ್ರೊಫೆಸರ್ ಜಾನ್ಸನ್, ಮ್ಯಾಕ್ಸ್, ನನ್ಗೆ ನಿಮ್ ಫೋನ್ ಸ್ವಲ್ಪ ಕೊಡೋದಿಕ್ಕಾಗುತ್ತಾ ಪ್ಲೀಸ್? ಯಾರತ್ರ ಮಾತಾಡ್ಬೇಕು ನೀನು? ಪೊಲೀಸ್ ಅವ್ರಿಗೆ. ನಾವಿಲ್ಲಿಂದ ಮೊದಲು ಹೋಗ್ಲೇಬೇಕು ಇವಾಗ. ಮಧ್ಯರಾತ್ರಿಯಲ್ಲಿ ನಿನ್ನ ಯಾರು ಇಲ್ಲಿಂದ ಕರ್ಕೊಂಡು ಹೋಗಕ್ ಬರಲ್ಲ. ದಯವಿಟ್ಟು ನಿಮ್ ಫೋನ್ ಸ್ವಲ್ಪ ಕೊಡಿ ಅಷ್ಟೇ. ಯಾರೋ ನನ್ನ ಕ್ಯಾಬಿನೆಟ್ನ ಮುರಿದಿದ್ದಾರೆ. ಏನು? ಅಯ್ಯೋ, ನನ್ನ ಫೋನ್ ಎಲ್ಲಿ ಹೋಯ್ತು? ಫೋನ್ ಎತ್ಕೊಂಡು ಹೋಗಿದ್ದಾರೆ ಅಂತೀರಾ? ಅದು ನಮ್ಮವ್ರೆ. ನಾನು ಯೂಸ್ ಮಾಡಿ ಆಗ್ಲೇ ಪ್ರೊಫೆಸರ್ಗೆ ವಾಪಸ್ ಕೊಟ್ಟಿದ್ದೆ. ಅಲ್ಲ, ಇದು ವಿಚಿತ್ರವಾಗಿದೆ. ಸಂತೋಷ, ತುಂಬಾ ಸಂತೋಷ. ಸಾಯ್ಬೇಕಷ್ಟೇ. ಆ ಕೋಡೆಕ್ಸ್, ನೀನು ಅದ್ರ ಬಗ್ಗೆ ಮಾತಾಡ್ತಿದ್ದಲ್ವಾ? ಅದು ಏನು? ಅವನು ಪುರಾತನ ಶಕ್ತಿಗಳ ಬಗ್ಗೆ ಮಾತಾಡ್ತಾನೆ. ಥೇಸ್ಕಾಲಿಪೋಕಸ್ ರಿಟರ್ನ್ ಬಗ್ಗೆ. ಆದ್ರೆ ಅದ್ರ ಬಗ್ಗೆ ಯಾರಿಗೂ ಸಂಪೂರ್ಣ ಮಾಹಿತಿ ಸಿಕ್ಕೇ ಇಲ್ಲ. ಅದೊಂದು ದಂತಕತೆ ಇರಬಹುದು. ಅವಳೇನ್ ಲೆಜೆಂಡ್ ಅಲ್ಲ. ಇಲ್ಲೇನಿದೆ ನೋಡು. ಫಿಫ್ತ್ ಸನ್ ಟೈಮಲ್ಲಿ ಮನುಷ್ಯರ ಸಮಯ ಕೂಡ ಮುಗ್ದೋಗ್ಬಿಡುತ್ತೆ. ಅದಾದ್ಮೇಲೆ ಡಾರ್ಕ್ ಲಾರ್ಡ್ ಬರ್ತಾನೆ.
ಅದಾದ್ಮೇಲೆ ಮಾಕ ಬಂದ್ಮೇಲೆ 6 ಅನ್ನ ಸಮಯ ಆಗ್ಬಿಡುತ್ತೆ. ಆ ಸಮಯನ ಕತ್ತಲ ಸಮಯ ಅಂತ ಕರೀತಾರೆ. ಇಡೀ ಜಗತ್ತಿಗೆ ಕತ್ತಲಾಗ್ಬಿಡುತ್ತೆ. ಅದಾದ್ಮೇಲೆ ಬಹುಶಃ ನೀರಿನ ಯುಗ ಶುರುವಾಗುತ್ತೆ. ಒಂದು ಹೊಸ ಪ್ರಾರಂಭ ಆಗಬಹುದು. ಅಂದ್ರೆ ನಿನ್ ಮಾತಿನ ಅರ್ಥ ಏನು? ಕಾಮನ್ ನಿನ್ ಜೊತೆ ಎಕ್ಸಾಕ್ಟ್ಲಿ ಏನ್ ಮಾಡಿದ್ಲು? ಇಲ್ಲಿ ರಕ್ತ ಹೇಗ್ ಬಂತು? ಬಿಡು ಬಿಡು ನನ್ನ, ಹೋಗಕ್ ಬಿಡು ನನ್ನ, ನಿಲ್ಸು ನಿಲ್ಸು ಇದನ್ನೆಲ್ಲ, ಬಿಡು ನನ್ನ. ಇದೇನ್ ಮಾಡ್ತಾ ಇದೀಯ ನೀನು? ಬಿಡು ನನ್ನ, ಹೋಗಕ್ ಬಿಡು. ಬಿಡು. ಗಲಾಟೆ ಕೇಳಿಸ್ತಿದ್ಯಾ? ನನಗ್ ನಂಬಕ್ಕೆ ಆಗ್ತಾ ಇಲ್ಲ ಇದೆಲ್ಲ ಆಯ್ತು ಅಂತ. ನಾನ್ ಮಲ್ಗಕ್ ಹೋಗ್ತಾ ಇದ್ದೆ, ಆಮೇಲೆ ಅವನು ನನ್ ಮೇಲೆ ಜಂಪ್ ಮಾಡ್ದ. ಯಾರು? ಅವನೇ ನಾಲಾಯಕ್ ಮ್ಯಾಕ್ಸ್, ನಾಚಿಕೆ ಇಲ್ದವನು. ಮೊದ್ಲು ನನ್ಗೆ ಡಿಕ್ಕಿ ಹೊಡೆದು ಆಮೇಲೆ ಎಳ್ದು ಹಿಡ್ಕೊಂಡ. ಇಲ್ಲೇನಾಯ್ತು ಅಂತ ಮೊದಲು ತಿಳ್ಕೊಳ್ಳೋಣ. ಅದೇನಾದ್ರೂ ನಿಜ ಆಗಿದ್ರೆ ಅವನ್ನ ನಾನು ಇವತ್ತು ಸುಮ್ಮನೆ ಬಿಡೋದಿಲ್ಲ. ಹೇ, ಏನ್ ನಡೀತಾ ಆ ಮ್ಯಾಕ್ಸ್ ಹಲ್ಕ ಕೆಲಸ ಮಾಡಿದಾನೆ, ಅವ್ನು ಹುಡ್ಕೊಂಡು ಹೋಗ್ತಿದ್ದೀನಿ. ಸರಿ, ಹುಡ್ಕೋಣ ನಡೀರಿ. ಮ್ಯಾಕ್ಸ್, ಹೊರಗಡೆ ಬಾ. ಹೆದ್ರು ಬುಕ್ಲನ್ ತರ ಬಚ್ಚಿಟ್ಕೊಂಡಿದ್ಯಾ? ಹೊರಗೆ ಈಗ್ಲೇ ಬಂದು ಸಾರಿ ಕೇಳು. ಅವರು ಜನರೇಟರ್ ಟೆಂಟ್ ಅಲ್ಲಿದ್ದಾರೆ. ಪ್ರೊಫೆಸರ್, ಐ ಆಮ್ ಸಾರಿ. ಓಹ್ ಶಿಟ್. Oh God. ನಿಮ್ಗೇನು ಆಗಿಲ್ಲ ತಾನೇ ಪ್ರೊಫೆಸರ್? ನನ್ನ ಕಾಲ ಆಡ್ಸಕ್ಕಾಗ್ತಿಲ್ಲ, ಫ್ರಾಕ್ಚರ್ ಆಗಿರ್ಬೇಕು. ಓ ಗಾಡ್, ಕಾಲ್ ತುಂಬಾ ನೋವಾಗ್ತಿದೆ. ನೋಡ್ಬೇಡ ಅದನ್ನ. ಇಲ್ಲೆಲ್ಲ ಏನಾಗ್ತಾ ಇದೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ.
ನಾವಿಲ್ಲಿಂದ ಹೊರಗಡೆ ಹೋಗೋಣ. ಕಾನಿ, ನಾವಿಬ್ರು ವ್ಯಾನ್ ಹತ್ರ ಹೋಗೋಣ. ನೀನು ಸರಿ ಮಾಡ್ಬೋದು ಅನ್ಸುತ್ತೆ. ಮಿಕ್ಕವ್ರೆಲ್ಲರೂ ಇಲ್ಲೇ ಇರ್ತೀರಾ ಅಷ್ಟೇ. ಏನಾದರೂ ಆಗ್ಲಿ, ಸರಿನಾ? ಹೇಳಿದ ಅರ್ಥ ಆಯ್ತು ತಾನೇ? ಸರಿನಾ? ಆಹ್ವಾನ, ಓಲಾನಿ, ಉಸ್ಮೇಗ, ಓಲಾನಿ, ಹೊಸ್ಮೇಗ, ಓಲಾನಿ. ಸ್ವೀಕರಿಸು, ಇದನ್ನ ಸ್ವೀಕರಿಸು. ಟೆಸ್ಕಾಲಿಪೋಕ ವಾಪಸ್ ಬರೋದಕ್ಕೆ ಈ ಕಾಡೆಕ್ಸ್ ಒಂದು ಪ್ರೊಫೆಸಿ ಆಗಿದೆ. ಇದನ್ನ ಉತ್ತರ ದಿಕ್ಕಲ್ಲಿ ಹೂತ್ ಹಾಕ್ಬಿಟ್ಟಿದ್ರು ಅವ್ನ್ ವಾಪಸ್ ಬರ್ಲಿ ಅಂತ. ನೀನೀ ಮಾತುಗಳನ್ನೆಲ್ಲ ನಂಬ್ತ್ಯಾ? ಕಾಮನ್ ಮತ್ತೆ ಡೆರೆಕ್ ಅವ್ನ್ ವಾಪಸ್ ಬರ್ಲಿ ಅಂತ ಪೂಜೆ ಮಾಡ್ತಾ ಇದ್ರು. ಮಮ್ಮಿ ಒಳಗಿದ್ದ ವೈರಸ್ ಹೊರಗೆ ಬಂದಿರಬೇಕು ಅಷ್ಟೇ. ನೀನ್ ಹೇಳ್ತಿರೋ ಆಸ್ಟರ್ ಗಾಡ್ ಅಲ್ಲ ಅದು. ನೋಡಿ, ಆಸ್ಟ್ರಿಕ್ ಜನ ಅವ್ರಿಗೇನು ಗೊತ್ತಿಲ್ವೋ ಅದನ್ನ ಅವರು ದೇವ್ರು ಅಂತಾನೆ ತಿಳ್ಕೊತಿದ್ರು. ಆದ್ರೆ ಈಗ ಸೈನ್ಸ್ ಮುಂದುವರೆದಿದೆ. ಈಗ ನಾವಿದನ್ನ ವೈರಸ್ ಅಂತ ಕರಿತೀವಿ. ವೈರಸ್. ಹೇಳಿ, ಏನು ವ್ಯತ್ಯಾಸ ಇದೆ? ನಾನು ದಮ್ ಹೊಡೆದ್ಬಿಟ್ಟು ಬರ್ತೀನಿ. ECU ಹಾಳಾಗಿದೆ. ECU ಅಂದ್ರೇನು? ಕಾರ್ನಲ್ಲಿರೋ ಎಲ್ಲದನ್ನು ಕಂಟ್ರೋಲ್ ಮಾಡುವಂಥ ಸಣ್ಣ ಕಂಪ್ಯೂಟರ್ ಅದು. ಅದಿಲ್ಲ ಅಂದ್ರೆ ಕಾರ್ ಸರಿ ಹೋಗೋದಿಲ್ವಾ? ಇಲ್ಲ, ECUನ ಯಾಕೆ ತೆಗ್ದ ಅವನು? ನೀನು ಸರಿಯಾಗಿದೆಯಾ ತಾನೇ? ಸ್ವಲ್ಪ ತಲೆ ಸುತ್ತಾ ಇದೆ. ಅದು ಬಿಟ್ಟರೆ ಸರಿಯಾಗಿದೆ. ಕಾನಿ, ನೀನು ಹೇಳಿದ್ದು ಇದೇನಾ ನೋಡು. ಹಾ, ಓಲಾನಿ, ಹೊಸ್ಮೇಗ, ಓಲಾನಿ, ಹೊಸ್ಮೇಗ, ಓಲಾನಿ. ನಿಂತ್ಕೋ. ಏನಾದರೂ ಕೇಳಿಸ್ತಾ ನಿನ್ಗೆ? ಅಲ್ಲಾಡ್ಬೇಡ. ನನ್ನ ಮಾತು ಕೇಳಿ. ಅಲ್ಲಾಡ್ಬೇಡ ಅಂತ ಹೇಳ್ದೆ ನಿನ್ಗೆ. ನೀನು ಅವನ ಜೊತೆಗೆ ಏನು ಮಾಡ್ತಾ ಇದೀಯಾ? ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಇದ್ಯಾವುದೋ ಸಾಧಾರಣ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಅಲ್ಲ. ಆದರೆ ಸೈನ್ಸ್ಗೆ ಸ್ಯಾಂಪಲ್ಸ್ ಬೇಕು. Even tinkalin pokale. Ivas timkalim lekamli. Jamil borkhale.
ನಿಮ್ ಕೊಲಿಗೂ ಅಲ್ಲಿ ಕಾರ್ನಲ್ ಮತ್ತೆ ಮ್ಯಾಕ್ಸ್ನ ಕತ್ತರಿಸ್ತಾ ಇದ್ದ. ಇವನ್ ಹತ್ರ ಬೆರಳುಗಳು ಮತ್ತೆ ಕಿವಿ ಇದೆ ಆ ಸೂಟ್ ಕೇಸಲ್ಲಿ. ನಿಕೋಲಾ ಯಾಕೆ? ಸತ್ಯದ ಸಾಕ್ಷಿನ ಹುಷಾರಾಗಿ ಎತ್ತಿಡ್ಬೇಕಾಗತ್ತೆ. ನಾನು ಸೈಂಟಿಫಿಕ್ ರೀತಿನ ಉಪಯೋಗಿಸ್ತಿದ್ದೀನಿ. ಆದ್ರೆ ಯಾವ್ದೋ ಪುರಾತನ DNA ಅಲ್ಲ, ಅವರೆಲ್ಲ ನನ್ನ ಸ್ಟೂಡೆಂಟ್ಸ್. ಪ್ರಶ್ನೆಗಳನ್ನ ಕೇಳ್ಬೇಡ ಎಲಿನಾ, ನಮ್ಮ ಹತ್ರ ಸಮಯ ತುಂಬಾ ಕಡಿಮೆ ಇದೆ. ನಾವು ಹೋಗೋದಕ್ಕೆ ಇವನು ಗಾಡಿ ರೆಡಿ ಮಾಡಬೇಕು, ಮತ್ತೆ ಇವಳಿಗೆ ಇನ್ಫೆಕ್ಷನ್ ಆಗಿದೆ. ನೀವ್ ಇದೆಲ್ಲ ಏನ್ ಹೇಳ್ತಾ ಇದ್ದೀರಾ? ನಾನು ಸರಿಯಾಗೇ ಇದ್ದೀನಿ, ಆದ್ರೆ ಸ್ವಲ್ಪ ಟಯರ್ಡ್. ಬಾಯ್ಗ್ ಬಂದಂಗೆಲ್ಲ ಮಾತಾಡ್ಬೇಡ. ನೀನ್ ಹೇಳ್ತಿರೋದ್ರಲ್ಲಿ ಯಾವುದೇ ಸತ್ಯ ಇಲ್ಲ. ನಂಬಿಕೆ ಇಲ್ಲ ಅಂದ್ರೆ ಅವಳ ನಾಲ್ಗೆ ನೋಡು. ನೀನ್ ನಿನ್ನ ನಾಲ್ಗೆ ತೋರಿಸು, ಅವ್ನು ಹೇಳ್ತಿರೋದು ಸುಳ್ಳು ಅಂತ ಗೊತ್ತಾಗುತ್ತೆ. ಏನ್ ಮಾಡ್ದೆ ಇವಳಿಗೆ ನೀನು? ನಿಜವಾಗ್ಲೂ ನಾನೇನ್ ಮಾಡಿಲ್ಲ. ಇವಳನ್ನ ಸರಿ ಮಾಡೋದಕ್ಕೆ ದಾರಿ ಇದೆಯಾ? ನಾನ್ ಮೊದಲು ಸರಿಯಾಗಿ ನೋಡ್ಬೇಕಾಗತ್ತೆ, ಎಕ್ಸಾಮಿನ್ ಮಾಡ್ಬೇಕಾಗತ್ತೆ. ಆದ್ರೆ ಸಮಯ ಇಲ್ಲ. ಅವಳು ಮೊದಲು ಹೋಗಿ ಗಾಡಿ ರೆಡಿ ಮಾಡ್ಲಿ. ಆಲ್, ನನಗೆ ಅವ್ರ ತರ ಆಗೋದಕ್ಕೆ ಇಷ್ಟ ಇಲ್ಲ. ಕಾನಿ, ನಿನ್ ಕಾರ್ನ ಎಷ್ಟು ಬೇಗ ಸರಿ ಮಾಡ್ತೀಯೋ ನಾವು ಅಷ್ಟು ಬೇಗ ಇಲ್ಲಿಂದ ಹೊರಡ್ಬೋದು. ಆಗ್ಲೇ ನಿನ್ನ ಗುಣಪಡಿಸೋಕಾಗೋದು. ಕಾನಿ, ಸ್ವಲ್ಪ ಸಮಾಧಾನ ಮಾಡ್ಕೋ. ಕಾನಿ, ಏನೂ ಆಗಲ್ಲ ಕಾನಿ. ಇವಾಗ ಟ್ರೈ ಮಾಡು. ಥೂ. ಕಾನಿ, ಕಾನಿ, ಸಹಿಸ್ಕೊಳಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಸಾಯ್ತಾ ಇದ್ದೀನಿ. ಇದನ್ನೆಲ್ಲ ಸಹಿಸ್ಕೊಳ್ಳೋ ವಯಸ್ಸಲ್ಲ ನಂದು. ಕಾನಿ, ಹಾಗೆಲ್ಲ ಮಾತಾಡ್ಬೇಡ. ವ್ಯಾನ್ ಸರಿ ಹೋಗಿದೆ, ನಾವಿಲ್ಲಿಂದ ಹೋಗೋಣ. ನೀನ್ ಸರಿ ಹೋಗ್ತೀಯಾ, ನಿಂಗೇನೂ ಆಗಲ್ಲ. ತುಂಬಾ ತಡ ಆಗೋಗಿದೆ. ನಾನು ಅನುಭವಿಸ್ತಾ ಇದ್ದೀನಿ ನನ್ನ ಒಳಗಡೆ ಕೀಟಗಳ ಥರ. ಅದಕ್ಕೇನೋ ಬೇಕಾಗಿದೆ. ನಾನು ಸಾಯ್ತೀನಿ ಅಂತ ನನಗೆ ಗೊತ್ತಿದೆ. ಕಾನಿ, ಈ ಥರ ಎಲ್ಲ ಮಾತಾಡ್ಬೇಡ. ಕೇಳು, ಆ ಕೊಡ್ಲಿನ ತಗೊಂಡು ಸಾಯಿಸ್ಬಿಡು. ಕಾನಿ, ಪ್ಲೀಸ್ ಸಾಕು. ನಾನು ಹಾಗೆಲ್ಲ ಮಾಡಕ್ಕಾಗಲ್ಲ. ನಡಿ, ನಾವು ಕ್ಯಾಂಪ್ಗೆ ಹೋಗೋಣ. ನೀನು ಹುಷಾರಾಗ್ತೀಯಾ? ಇಲ್ಲ, ನಾನು ಬರೋಕ್ಕಾಗಲ್ಲ. ನನ್ನ ಕೈಲಾಗಲ್ಲ. ಆಲ್, ನಿನಗೆ ನಾನು ಇಷ್ಟ ಅಂದರೆ, ನಿನಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ಪ್ಲೀಸ್ ನನ್ನ ಸಾಯಿಸ್ಬಿಡು.
ನಂಬೋಕೆ ಆಗ್ತಿಲ್ಲ. ಛೇ ಛೇ ಕಾನಿ, ಐ ಆಮ್ ರಿಯಲಿ ಸಾರಿ. ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ನಮಗೆ ಗೊತ್ತಾಗತ್ತೆ ಅದೇನು ಅಂತ. ವೈರಸ್, ಬ್ಯಾಕ್ಟೀರಿಯಾ, ಮಮ್ಮಿ, ದೇವರು ಅಥವಾ ದೆವ್ವನ ಅಂತ. ಕಾಣಿಯಲ್ಲಿ ಅವಳು ಬದುಕುಳಿಲಿಲ್ಲ. ಆ ಸೂಟ್ ಕೇಸ್ ನನಗೆ ಕೊಡು. ನಾನು ಕೊಡೋದಕ್ಕಾಗಲ್ಲ. ನಾನು ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಸ್ತುಗಳನ್ನ ಸುಡ್ತಾ ಇದ್ದೀನಿ. ನನ್ಗೆ ಆ ಸೂಟ್ ಕೇಸ್ ಕೊಡು. ಆಲ್ಬರ್ಟ್, ನೀನು ಇಡೀ ಕ್ಯಾಂಪ್ನ ಸುಟ್ಟು ಹಾಕಕ್ಕಾಗಲ್ಲ. ಕೊನೆ ಸರಿ ಕೇಳ್ತಾ ಇದ್ದೀನಿ, ಆ ಸೂಟ್ ಕೇಸ್ ಕೊಡು. ನಾನು ಅಲ್ಲಾಡೋದಕ್ಕಾಗೋದಿಲ್ಲ. ಪ್ಲೀಸ್ ಬಿಟ್ಬಿಡು. ಆ ಮಮ್ಮಿ ಒಂದು ಇತಿಹಾಸ ಅಷ್ಟೇ. ಬೇಕಾ ನಿನ್ ನಾಲ್ಗೆ ತೋರಿಸು. ಇವನಿಂದ ಸೂಟ್ ಕೇಸ್ ತಗೊಳ್ಳೋದಕ್ಕೆ ನಂಗೆ ಸಹಾಯ ಮಾಡು. ನಿನ್ ಹುಚ್ಚಿಡ್ದಿದ್ಯಾ? ನಾನೊಬ್ಬ ಸೈಂಟಿಸ್ಟು. ಆಲ್ಬರ್ಟ್, ಏನ್ ನೀನ್ ಮಾಡ್ತಾ ಬಂದು ಇದ್ದೀಯ ಸಹಾಯ ನೀನು? ಮಾಡು. ನೀನ್ ಮಾಡ್ತಿರೋದು ಸರಿ ಇಲ್ಲ. ನಿನ್ಗೆ ಹುಚ್ಚಿಡ್ದಿದ್ಯಾ? ಅಲ್ಲಾಡ್ಬೇಡ. ನೀನ್ ಇದನ್ನ ಕಟ್ ಮಾಡೋದಕ್ಕಾಗಲ್ಲ. ಇದು ಟೈಟೇನಿಯಮ್. ನೀನ್ ಈ ಕೊಡ್ಲಿಯಿಂದ ಇದನ್ನ ಕಟ್ ಮಾಡಕ್ಕಾಗಲ್ಲ. ಹಾಗಿದ್ರೆ ನೀನೇ ಇದನ್ನ ಬಿಚ್ಚು. ಇದನ್ನೆಲ್ಲ ಸುಡ್ಬೇಕು. ನೀನ್ ನಂಗೆ ಸಹಾಯ ಮಾಡ್ತೀಯಾ ಇಲ್ವಾ? ನಾನು ಫ್ಯಾನ್ ಅಂತ ಹೇಳಿದ್ದೆ ಅಲ್ವಾ ನೀನು? ಕೈ ತೆಗಿ. ಇಲ್ಲ. ನೋಡು, ಬಿಟ್ಬಿಡು ನನ್ನ. ಹುಚ್ಚಿ ಜೋರಾಗಿ ನಿನ್ಗೆ. ಬಿಗಿಯಾಗಿ ಹಿಡ್ಕೋ. ಏನ್ ಮಾಡ್ತಾ ಇದೀಯ? ಏಯ್, ಬಿಗಿಯಾಗಿ ಹಿಡ್ಕೋ. ಬಿಗಿಯಾಗಿ. ಏನಾಗಿದೆ? ಕೈ ಆಗ್ತಾ ಇಲ್ಲ ಇಲ್ಲಿ. ಯಾಕ್ ಹೀಗ್ ಆಡ್ತಿದ್ದೀರ ಎಲ್ರೂನು? ಏನ್ ಹಿಡಿತಾ ಇದೆ? ನಾವೆಲ್ಲರೂ ಈಗ್ಲೇ ಇಲ್ಲಿಂದ ಹೊರಡೋಣ. ಈಗ್ಲೇ. ಮತ್ತೆ ನಿಕೋಲೈ ಕತೆ ಏನು? ನೀನು ನಿನ್ ಬಗ್ಗೆ ಯೋಚನೆ ಮಾಡು. ನಮ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿಂದ ಹೊರಡಬೇಕು. ಬೇಕಾ? ಏನಾಯ್ತು? ಆ ಕೋಡೆಕ್ಸ್ನ ಉಳಿಸ್ಕೋಬೇಕು. ಅದು ನನಗೆ ತುಂಬಾ ಇಂಪಾರ್ಟೆಂಟ್. ಜೋಸ್? ಓ, ನನಗೆ ಗುರ್ತೇ ಸಿಗ್ಲಿಲ್ಲ. ಅಲ್ಲ, ನೀನು ಹೀಗೆ ವೇಷ ಬದಲಾಯಿಸ್ಕೊಂಡು ಏನ್ ಮಾಡ್ತಿದ್ಯಾ? ನನಗೆ ತುಂಬಾನೇ ಪೆಟ್ಟಾಗಿದೆ. ನೀನು ನನಗೆ ವ್ಯಾನ್ ತನಕ ಹೋಗೋದಕ್ಕೆ ಸಹಾಯ ಮಾಡ್ತೀಯಾ ಪ್ಲೀಸ್?
ಜೋಸ್ ನೀನ್ ಯಾಕೆ ಈ ತರ ಆಗಿದ್ಯಾ? ತಲೆಗಿಲೆ ಕೆಟ್ಟಿದ್ಯಾ ನಿಂಗೆ? ಬಿಡಲ್ಲ ನಿನ್ನ. ಜೋಸ್ ಆಲ್ಬರ್ಟ್, ಕೇಳಿಸ್ತಾ ಇದ್ಯಾ? ನಿನಗೇನು ಆಗಿಲ್ಲ ತಾನೆ? ಎಲ್ಲ ಸರಿ ಹೋಗುತ್ತೆ. ನಿನ್ಗೇನು ಆಗಕ್ ಬಿಡಲ್ಲ ನಾನು. ನಿನ್ ಕೈ ಕೊಡು ನನಗೆ. ಇಲ್ಲ, ನಿನಗೇನು ಆಗಲ್ಲ. ಹಲೋ ಹಲೋ, ನೋಡಿ ನಾನು ಮಿದಾನ್ ದಾರಿಲಿದ್ದೀನಿ. ಹಾ ನೋಡಿ, ನನಗೋಸ್ಕರ ಒಂದು ಹೆಲಿಕಾಪ್ಟರ್ ಕಳಿಸಿ, ಸ್ವಲ್ಪ ಬೇಗ ಮಾಡಿ. ನಾನೊಬ್ಬ ಡಾಕ್ಟರು, ಕೇಳಿಸ್ತಿದ್ಯಲ್ಲ? ನಾನು ತುಂಬ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಇಲ್ಲಿ. ನೋಡಿ, ಹೇಗಾದರೂ ಮಾಡಿ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ನೀವು. ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ.